ಲೇ ಏನ್ರೋ ಆಡಿದಿ ಇವತ್ತು. ಚಿಕ್ಕ ಹುಡುಗರೆಲ್ಲ ಹೊಡೆದ್ಬಿಟ್ಟು ಹೋಗ್ಬಿಟ್ರಲ್ಲ ಗುರು, ನಮಗೆ ಸೈಕ್ ಆಗೋಗ್ಬಿಡ್ತಾರೆ ನನಗೆ. ಚಿಕ್ಕ ಹುಡುಗರು ಅಂದ್ರೆ ಏನು ವೈಭವ್ ಸೂರ್ಯವಂಶಿ ಚಿಕ್ಕ ಹುಡುಗನ ದೊಡ್ಡ ಹುಡುಗ ಅಂತಾರನೇ ಆಡಿರೋದಲ್ಲಿ. ಹೌದು, ಇದೇನು ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಎಕ್ಸ್ಪೆಕ್ಟೇಷನ್ ಇತ್ತು ಸೂರ್ಯವಂಶಿನ ಕಟಾಕಿಲ್ಲ ಅಂತ ಅಂದರೆ ಎತ್ಕೊಂಡು ಹೋಗ್ಬಿಡ್ತಾರೆ ಮ್ಯಾಚ್ನ ಅಂತ. 26 ಬಾಲಿಗೆ 70+ ಗುರು. ಚಚ್ಚಿ ಕೆಡವಾಕ್ಬಿಟ್ರು ಪೋಪ್ಳಲ್ಲಿ. ಧ್ವಂಸ ಮಾಡಿ ಇಟ್ಬಿಟ್ರು. ಹಂಗೇನೆ 15 ಬಾಲಿಗೆ ಬಂದಂಥ 50, ಬ್ಯಾಕ್ ಟು ಬ್ಯಾಕ್ 15 ಬಾಲಿಗೆ 50 ಹೊಡಿತಾವ್ರೆ ಒಂದೇ ಲೀಗಲ್ಲಿ. ಗುರು ಏನು ತಿನ್ಕೊಂಬತ್ತೆ ಅಂತ ಕೇಳಕ್ಕೆ ಹೋಗ್ಬೇಡಿ ನೀವು. ಏನು ತಿನ್ಕೊಂಬತ್ತಾರೆ ವೈಭವ್ ಸೂರ್ಯವಂಶಿ ಅಂತ. 15 ವರ್ಷದ ಹುಡುಗ ತಿನ್ನೋದು ದಿನಾಗರು ಐಸ್ ಕ್ರೀಮ್ ಅಂತಪ್ಪ. ಕೆನ್ನೆ ಎಷ್ಟು ದುಣ್ಣಗೆ ಏನಕ್ಕೈತೆ, ಐಸ್ ಕ್ರೀಮ್ ತಿಂತಾರಂತೆ ಅಣ್ಣ. ಅವರ ಸ್ಟ್ರೆಂತ್ ಏನು ಅಂದರೆ ಐಸ್ ಕ್ರೀಮ್ ತಿನ್ನೋ ಮಕ್ಕಳೆಲ್ಲ ಬಂದ್ಬಿಟ್ಟು ನಾವು RCB ಗುಣ ಇಟ್ಬಿಟ್ಟು ಹೋಗ್ಬಿಟ್ರು ಅಂತಂದರೆ ನಂಬ್ತೀರಾ? ನಂಬಲೇಬೇಕು. ಗುಣ ಇಟ್ಬಿಟ್ಟು ಹೋಗಿದ್ದಾರೆ. ಇವತ್ತು ವೈಭವ್ ಸೂರ್ಯವಂಶಿ ಆಡಿದೆ ಅಂತ ಆಟ ಆಗಿರು ಸೈಕ್ ಆಗೋಗ್ಬಿಟ್ರು. ಅದಾದಮೇಲೆ ಅದನ್ನು ಕನ್ವರ್ಟ್ ಮಾಡಿದ್ದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ದು ಧ್ರುವ್ ಜುರಾಲ್ 81 ರನ್ ಹೊಡೆದ್ರ ಮೂಲಕ ಇಬ್ಬರು ಹಾಕೊಂಡು ಧ್ವಂಸ ಮಾಡಿಟ್ಬಿಟ್ರು ನಮ್ಮ RCBನ. 201 ಏನಪ್ಪ ಟಾರ್ಗೆಟು. ನೀವು ಕೊಡ್ರಿ 230 ಕೊಟ್ಟರು ಕೂಡ ಚೇಸ್ ಮಾಡ್ತೀವಿ, 240 ಕೊಟ್ಟರು ಕೂಡ ಚೇಸ್ ಮಾಡ್ತೀವಿ ಅನ್ನೋ ಥರನೇ ಒಂದು ಇಂಟೆಂಟ್ ಇದ್ದಿದ್ದು ಇವತ್ತು ರಾಜಸ್ಥಾನ್ ರಾಯಲ್ಸ್ಗೆ. ಹೌದು, ಆನ್ ಪೇಪರ್ RCB ಸ್ಟ್ರಾಂಗ್ ಆಗಿ ಕಾಣಿಸಿರಬಹುದು, ಬಟ್ ನಿಜವಾದ ರಾಯಲ್ಸ್ ಯಾರು ಅಂತ ಇವತ್ತು ಪ್ರೂವ್ ಮಾಡಿ ತೋರಿಸಿದ್ದು ರಾಜಸ್ಥಾನ್ ರಾಯಲ್ಸು. ನೀವಲ್ಲಪ್ಪ ರಾಯಲ್ಸು, ನಾವು ರಾಯಲ್ಸು ಅಂತ. ಸೊ ಸಖತ್ತಾಗಿ ಆಡಿದ್ರು ಗುರು. ಕ್ರೆಡಿಟ್ ಅಂತೂ ಕೊಡಲೇಬೇಕು, ರಾಜಸ್ಥಾನ್ ರಾಯಲ್ಸ್ ಮಸ್ತಾಗಿ ಆಡಿದ್ದಾರೆ ಅಂತ. ಇವತ್ತು RCB ಸ್ವಲ್ಪ ಕೊಲ್ಟೆ ಥರನೇ ಆಡಿದ್ರು. ಬ್ಯಾಟಿಂಗಲ್ಲಿ ನಮ್ಮದು ದಬಾಕಂಬಿಡ್ತು ಹಂಗೇನೆ ಗುರು. ಎಲ್ಲಿಂದ ಎಲ್ಲಿಗೆ 75ಕ್ಕೋ 74ಕ್ಕೋ 5 ವಿಕೆಟ್ ಡಮಾರು RCBದು. 94ಕ್ಕೆ 6 ವಿಕೆಟ್ ಏನೋ ಡಮಾರ್ ನಮ್ಮ RCBದು. ಅಲ್ಲಿಂದ ಸ್ವಲ್ಪ ರಿಕವರ್ ಆಗಿರೋಂಥ ನಮ್ಮ RCB. ಏನು ಗುರು ಈ ಥರ ವಿಕೆಟ್ನ ಕೇಳ್ಕೊಂಡ್ರೆ ನಮ್ಮ RCB. ಪೋಪ್ಳೆಲ್ಲ 3 ವಿಕೆಟ್ ಗಾನು. ಅಲ್ಲಿ ಹೊಡೆದಿದ್ದು 60 ಅಂದರೆ ಪೋಪ್ಳಲ್ಲಿ ವಿಕೆಟ್ ಬಿದ್ದರೂ ಕೂಡ ಏನು ಸ್ಕೋರಿಂಗ್ ರೇಟ್ ಏನು ಕಮ್ಮಿ ಆಗಿರಲಿಲ್ಲ. 61 ರನ್ ಹೊಡೆದಿದ್ವಿ ನಾವು ಪೋಪ್ಳಲ್ಲಿ. ಬಟ್ ಇವ್ರು ಹೊಡೆದಿದ್ದು ಎಷ್ಟು ಗುರು, ಎಷ್ಟಮ್ಮ ಚಚ್ಚಿದಿವರು ಪೋಪ್ಳಲ್ಲಿ. ಕ್ಲೋಸ್ ಟು ಎಷ್ಟು 90 ರನ್ಸು ಹಾಕೊಂಡು 90 ಅಲ್ಲ 97 ರನ್ನು ಪೋಪ್ಳಲ್ಲಿ ಬಂದಿರೋದು. ಒಂದೇ ವಿಕೆಟ್ನ ಕೇಳ್ಕೊಂಡು 97 ರನ್ನ ವಾಂಚಿದ್ದಾರೆ ಅಲ್ಲಿ. ನಾವು ಹೊಡೆದಂಥ 61 ಪೋಪ್ಳಲ್ಲೇ ಮ್ಯಾಚ್ ಹೋಯ್ತಲ್ಲಿ RCBದು. ಅಭಿನಂದನ್ ಸಿಂಗು ದೇವರು. ಏನು ಗುರು ನೀನು ಬೌಲಿಂಗು. 40 ರನ್ನು ಪೋಪ್ಳಲ್ಲಿ 2 ಓವರ್ ಕೊಡ್ತಾರಪ್ಪ ಇವ್ರಿಗೆ. 1 ಓವರ್ ಚಚ್ಚಿಸ್ಕೊಂಡವ್ರೆ, ಅದರಲ್ಲಿ ಇನ್ನೊಂದು ಓವರ್ ಬೇರೆ ಚಚ್ಚಿಸ್ಕೊಂತ ಕೊಡ್ತಾರಲ್ಲ ಅಭಿನಂದನ್ ಸಿಂಗಿಗೆ ಬೌಲಿಂಗ್ನ. ತಲೆ ಚಚ್ಕೊಬೇಕು ಕೂತ್ಕೊಂಡು. 40 ರನ್ ಹೊಡೆಸ್ಕೊಂಡವ್ರು ಇವರು ಪೋಪ್ಳಲ್ಲಿ. 2 ಓವರಿಗೆ 40 ರನ್ನು ಅಲ್ಲೇ ಹೋಯ್ತು ಮ್ಯಾಚಲ್ಲಿ. ಯಾರಿಗೆ ಹೊಡೆದಿಲ್ಲ ಪೋಪ್ಳಲ್ಲಿ. ಜಾಸ್ತಿ ಸೈಜಲ್ ಹುಡುಗ ಬಿಟ್ಟಿಲ್ಲ ಅಲ್ಲಿ. ಚಚ್ಚಿ ಕೆಡವಾಕ್ಬಿಟ್ರು ಹಂಗೇನಲ್ಲಿ ಜಾಸ್ತಿ ಸೈಜಲ್ ಹುಡುಗೆ. ಯಪ್ಪ ಸೂರ್ಯವಂಶಿ ಯಾವ ಬೋಲರ್ಗಿಲ್ಲರಲ್ಲಿ ನೋಡೋ ಮಾತೇ ಇಲ್ಲ. ರೆಸ್ಪೆಕ್ಟ್ ಎಲ್ಲ ಕೊಡೋಂಥ ಸೀನೇ ಇಲ್ಲ. ನೀನು ಬೂಮ್ರಾನೇ ಕರ್ಕೊಂಬ ಅಲ್ಲಿ, ಬೂಮ್ರಾಗೂ ಹಿಡ್ತೀನಿ 2 ಸಿಕ್ಸು ಅಂತಾರಲ್ಲಿ. ಯಾವ ಥರ ಸೂರ್ಯವಂಶಿ ಅಂತಂದರೆ ಸ್ಟ್ಯಾಂಡ್ಸಲ್ಲಿ ಕೂತ್ಕೊಂಡು ಬೂಮ್ರಾಗೆ ಚೇರ್ ಮಾಡ್ತಿದ್ದ ಚಿಕ್ಕ ಹುಡುಗ ಸೂರ್ಯವಂಶಿ. ಅದು ಸಿಕ್ಕಾಪಟ್ಟೆ ಮೆಮ್ಮು ವೈರಲ್ ಆಗಿದ್ದಿಲ್ಲ, ಬುಮ್ರಾ ಅಂತಿರೋದು. ಸೊ ಆ ಸೂರ್ಯವಂಶಿ ಬಂದ್ಬಿಟ್ಟು ಈ ಥರ ಎಲ್ಲ ಚಚ್ಚಾಕ್ತಾವ್ರೆ ಅಂತಂದರೆ ಅದು ಬುಮ್ರಾ ಅಂತ ಬೋಲರ್ಗೆ, ಹೆಸಲ್ವುಡ್ ಅಂತ ಬೋಲರ್ಗೆ ಚಚ್ಚಿ ಕೆಡವ್ತಾವ್ರ ಅಂತಂದರೆ ನಂಬಲ್ಲೇ ಬೇಕು. ಆ ಥರ ಆದಂಥದ್ದು ಇವತ್ತು ಸೀನು. ಸರಿಯಾಗಿ ಇಟ್ಟರೋಗರು ಅದು ಗೂಟನ RCBಗೆ ಮಾತ್ರ ರಾಜಸ್ಥಾನ್ ರಾಯಲ್ಸ್ ಅವರು. ಹೌದು, ಇವತ್ತು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇತ್ತು. ಯಾರು ಗೆಲ್ತಾರೆ, 2 ಹೆಣ್ಣು ಕೂಡ ಸೋತಿಲ್ಲ, ಇಬ್ಬರು ಕೂಡ ಸೋತಿಲ್ಲ. ಯಾರು ಗೆಲ್ತಾರೆ ಅಂತ ಕ್ವಶನ್ ಇತ್ತು. 4 ಮ್ಯಾಚನ್ನು ಕೂಡ ಗೆದ್ದಿರೋದಿಲ್ಲ ರಾಜಸ್ಥಾನ್ ರಾಯಲ್ಸು. ಟೇಬಲ್ ಟಾಪರ್ಸ್ ಆಗಿದ್ದಾರೆ. 4 ಗೆದ್ರು ಅನ್ನೋ ಮಾತ್ರಕ್ಕೆ ಇವರೇ ಟೇಬಲ್ ಟಾಪರ್ಸ್ ಆಗಿರ್ತಾರೆ. ಅಲ್ಟಿಮೇಟ್ಲಿ ಲೀಗ್ಸ್ ಎಂಡ್ ಆಗುವಂಥ ಟೈಮಲ್ಲಿ ಅಂತ ಹೇಳೋಕೆ ಬರೋದೇ ಇಲ್ಲ. ಮೇಲೆ ಕೆಳಗೆ ಆಗ್ತಾ ಇರೋದೇ ಸಿಕ್ಕಾಪಟ್ಟೆ ಲಾಂಗ್ ಟೂರ್ನಮೆಂಟು ಇದು. ಸೊ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಬರ್ತಾರೆ ನಮ್ಮ RCB. ಟಾಸ್ನ ಸೋತು ಅವರು ನಾವು ಬೌಲಿಂಗ್ ಮಾಡ್ತೀವಮ್ಮ ಅಂತ ಇನ್ನೇ ನಾರ್ಮ್ ಇದು. ಪಕ್ಕ ಬೌಲಿಂಗ್ ಮಾಡ್ತಂತ ಗೊತ್ತಿತ್ತು. ಟಾಸ್ ಸೋತಿದ್ದು ಒಂದು ಸ್ವಲ್ಪ ಮುಳುವಾಯಿತು ಅಂತ. ಯಾಕಂದರೆ ಟಾಸ್ ಏನಾದ್ರು ಗೆದ್ದಿತ್ತು ಅಂದರೆ ನಾವು ಅಭ್ಯಸ್ತಿ ಬೌಲಿಂಗ್ ಮಾಡೋದಕ್ಕೆ ನೋಡ್ತಿದ್ವಿ, ಚೇಸ್ ಮಾಡೋದಕ್ಕೆ ನೋಡ್ತಾಯಿದ್ವಿ. ಸ್ವಲ್ಪ ಅದು ನಮಗೆ ಪಾಸಿಟಿವ್ ಆಗಿರ್ಬೋದಾಗಿತ್ತು. ಬಟ್ ಪರವಾಗಿಲ್ಲ, ಅವರು ಟಾಸ್ನ ಗೆದ್ದರು. ಅವ್ರ ಕಡೆನೇ ಇರಲಿ ಸ್ವಲ್ಪ. ಯಾಕಂದರೆ ನಾವು ಗೆದ್ರೆ ನಮ್ಮ ಕಡೆ ಇರೋದು, ಅವ್ರು ಗೆದ್ರೆ ಅವ್ರ ಕಡೆ ಇರೋದು. ಏನದೇನು ದೊಡ್ಡದ. ಸೊ ಫಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ಅಂತ ಬರ್ತೀವಿ. ಇನಿಷಿಯಲಿ ಮೊದಲನೇ ವಿಕೆಟ್ನ ಬೇಗನೆ ಕಳ್ಕೊಂತೀವಿ. ಬೇಗ ಅಂದರೆ ಏನು ಅತಿ ಬೇಗನೆ. ಅಲ್ಲಿ ಗೋಲ್ಡನ್ ಡಕ್ಕಲ್ಲಿ ಫಿಲ್ ಸಾಲ್ಟಲ್ಲಿ ಜೋಫರ್ ಆರ್ಚರ್ ಬಂದು ಬಿಡ್ತಾರೆ ಭರ್ರ ಅನ್ನಂಗೆ. ಒಂದು ಸ್ವಲ್ಪ ಶಾರ್ಟ್ ಬರುತ್ತೆ ಬಾಲು, ಬ್ಯಾಟಿಗೆ ಬಿದ್ದು ಭುಜಕ್ಕೆ ಬಿದ್ದು ಹಿಂದಕ್ಕೆ ಹೋಗ್ಬಿಡ್ತು. ಹಂಗೇನೆ ಆರಾಮಾಗಿ ಕ್ಯಾಚ್ನ ಇಟ್ಕೊಂಡು ಹೋಗಪ್ಪ ಚಿನ್ನ ಅಂತ ಕಳಿಸ್ಬಿಟ್ರು ಫಿಲ್ ಸಾಲ್ಟ್ ಅವ್ರನ್ನ. ಆ್ಯಂಡ್ ಇನ್ನೂ ಒಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಏನು ಅಂತ ಅಂದರೆ, ಮಧ್ಯದಲ್ಲಿ ಹೇಳ್ತಾ ಇದ್ದೀನಿ, ಲಾಸ್ಟ್ವರೆಗೂ ಕೂಡ ವಿಡಿಯೋ ನೋಡಿ. ಆ್ಯಂಡ್ ಸಿಕ್ಕಾಪಟ್ಟೆ ಕ್ವಶನ್ಗಳು ಬರ್ತಾ ಇದ್ದಾವೆ ಕಾಮೆಂಟ್ ಸೆಕ್ಷನ್ ನೋಡೋದಕ್ಕೆ ಆಗ್ತಾಯಿಲ್ಲ. ಬಟ್ ಆದರೂ ಕೂಡ ನಾನು ಡೆಡಿಕೇಟೆಡಾಗಿ ಒಂದು ವಿಡಿಯೋ ಮಾಡ್ತೀನಿ. ನೀವು ನಿಮ್ಮ ಡೌಟ್ಸ್ಗಳೇನಿರ್ತವೆ ಅಂದರೆ ಕ್ವಶನ್ಗಳೇನಿರ್ತವೆ ಈ ಮ್ಯಾಚ್ ರಿಲೇಟೆಡು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಸ್ವಲ್ಪ ಜನದ ಕಾಮೆಂಟ್ಗಳನ್ನ ತಗೊಂಡು ನಾನು ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾಳೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಕ್ವಶನು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಹಾಕಿ. ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದ ಕ್ವಶನ್ಗಳೆಲ್ಲ ಆಗಕ್ಕೆ ಹೋಗ್ಬಿಡಿ. ಸೊ ಓಕೆ,
ಫಿಲ್ ಸಾಲ್ಟ್ ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ವಿರಾಟ್ ಕೊಹ್ಲಿ ಸ್ವಲ್ಪ ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ನ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಷ್ಟು 30+ ರನ್ನ ಹೊಡೆದಿದ್ದಾರೆ. ಪೋಪ್ಲಲ್ಲಿ ಚೆನ್ನಾಗೇ ಆಡೋದು. ವಿರಾಟ್ ಕೊಹ್ಲಿ ಆಡಿದ್ರಿಂದನೇ ಪೋಪ್ಲಲ್ಲಿ ಸ್ಕೋರ್ ಬಂದಿದ್ದು. ಇಲ್ಲಾಂದರೆ ವಿಕೆಟ್ನ ಕಳ್ಕೊಳ್ಳೋದ್ರ ಜೊತೆಗೆ ನಾವು ರನ್ನು ಕೂಡ ಹೊಡೆಯೋದಕ್ಕೆ ಆಗ್ತಿರಲಿಲ್ಲ ವಿರಾಟ್ ಕೊಹ್ಲಿ ಆಡಿರಲಿಲ್ಲ ಅಂತಂದರೆ. ಹೌದು, ಸ್ಕೋರ್ ಬಂತು. DDP ಕೂಡ ಡೀಸೆಂಟಾಗಿ ಕಾಣಿಸ್ಕೊಂಡ್ರು. ಬಟ್ ಅನ್ಫಾರ್ಚುನೇಟ್ಲಿ ಹೊಡೆಯೋದು ನೋಡಿ. RCB ಬ್ಯಾಟರ್ಸ್ಗಳೆಲ್ಲ ಔಟ್ ಆಗಿರೋಂಥ ರೀತಿ ನೋಡಿ. ಎಲ್ಲ ಹೊಡೆಯೋಕೆ ಹೋಗ್ಬಿಟ್ಟೇನೆ ಔಟ್ ಆಗಿರೋದು. ಏನೋ ಎಲ್ಲ ತಿಣ್ಕಾಡ್ಬಿಟ್ಟು ತಡದಾಡಕ್ಕೆ ಹೋಗ್ಬಿಟ್ಟೇನೆ ಔಟ್ ಆಗಿಲ್ಲ. ಹೌದು, ಫಿಲ್ ಸಾಲ್ಟ್ ಅದೊಂದು ಬಿಡ್ತು ಅಂತಂದರೆ DDP ಹೊಡೆಯೋಕೆ ಹೋಗ್ಬಿಟ್ಟೇನೆ ಔಟ್ ಆಗಿತ್ತು. ಸೊ ಜೋಫರ್ ಆರ್ಚರು ಫಸ್ಟ್ನೇ ಓವರ್ ಇಂಪ್ಯಾಕ್ಟ್ ಮಾಡಿದ್ರು, 3ನೇ ಓವರ್ ಇಂಪ್ಯಾಕ್ಟ್ ಮಾಡ್ತಾರೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ದೇವದತ್ ಪಿಡಿಕಲ್ ಎತ್ತುತ್ತಾರೆ, ಅವ್ರದ್ದು ಎತ್ತುತ್ತಾರೆ. ಈ ಕಡೆಯಿಂದ ರಜತ್ ಪತಿದಾರ್ ಅಣ್ಣ ಬಂದರು. ರಜತ್ ಪತಿದಾರ್ ಒಂದು ಎಂಡಲ್ಲಿ ನಿಂತ್ಕೊಂಡವ್ರೆ. ಎಲ್ಲರೂ ಬಂದಾಪುಟ್ಟ ಓದಾಪುಟ್ಟ ಅಂತ ಹೋಯ್ತಾ ಅವ್ರು ಹಂಗೆ ಡೀಸೆಂಟ್ ಟಕ 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 ಅಂತ. ಅಲ್ಲಿ ವಿರಾಟ್ ಕೊಹ್ಲಿಯವರು ಬೋಲ್ಡೇ ಆಗೋಗ್ಬಿಟ್ರಲ್ಲ ರವಿ ಬಿಷ್ಣಾಯ್ಗೆ. ಕ್ಲೀನ್ ಬೋಲ್ಡು ಹೊಡೆಯೋಕ್ಕೆ ಹೋಗಿದ್ದು. ಫ್ರಂಟ್ ಫುಟಲ್ಲಿ ಬಂದ್ಬಿಟ್ಟು ಸ್ವಲ್ಪ ನುಗ್ಬಿಟ್ಟು ಹೊಡೆಯೋದಕ್ಕೆ ಅಂತ ಹೋಗಿದ್ರು. ಗಾನ್ ಕೇಸು. ವಿರಾಟ್ ಕೊಹ್ಲಿ ಈ ಥರ ಬೋಲ್ಡ್ ಆಗೋದನ್ನ ನೋಡೇ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ರೀಸೆಂಟಾಗಿ ಅಷ್ಟೊಂದೇನು ಆಗಿರಲಿಲ್ಲ. ಹೊಡೆಯೋಕೆ ಹೋಗ್ಬಿಟ್ಟೆ ಔಟ್ ಆಗಿದ್ದು. ಮುಕ್ಕೊಂಡು ಹೊರಟೋಗ್ಬಿಡ್ತು, ನುಸ್ಲೋಕೊಂಡು ಹೊರಟೋಗ್ಬಿಡ್ತು. ಸಮೀರ್ ರಿಸೀವ್ಗೆ ಹೋಯ್ತಲ್ಲ ಬಾಲು, ರಶೀದ್ ಖಾನ್ ಬಿಟ್ಟಿದ್ದು ಹಂಗೆ ನುಸ್ಲೋಕೊಂಡು ಹೊರಟೋಗಿ ಬೋಲ್ಡ್ಗೆ ಹೊಡೆದ್ಬಿಟ್ಟು ಸೀದಾ. ಸೊ ಅವರಾದ ನಂತರ ಪೋಪ್ಳೆಯಲ್ಲಿ ಎಷ್ಟು 61ಕ್ಕೆ 3 ವಿಕೆಟ್ ಡಮಾರ್ ಆದ ನಂತರ ಕೃಣಾಲ್ ಪಾಂಡ್ಯ ಅವ್ರು ಬರ್ತಾರೆ. ಕೃಣಾಲ್ ಪಾಂಡ್ಯನ ಅಪ್ ದ ಆರ್ಡರ್ ಸ್ವಲ್ಪ ಪ್ರಮೋಟ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಬಾಟಮ್ಗೆ ಏನು ಬೇಡ, ನಿಮ್ಮ ಮೇಲ್ಗಡೆ ಹೋಗು ಚಿನ್ನ ಲೆಫ್ಟ್ ಹ್ಯಾಂಡ್ರು ಅಂತ ಕಳಿಸ್ತಾ ಇದ್ದಂಗೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಮೇಂಟೈನ್ ಮಾಡುವಂಥ ಅಣ್ಣ ಬಂದ್ಬಿಟ್ಟು ಸೀದಾ ಲಾಂಗ್ ಆಫಿಗೆ ಕ್ಯಾಚ್ ಕೊಟ್ಬಿಡ್ತಾರೆ ರವಿ ಬಿಷ್ಣಾಯ್ಗೂ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ಜೋಫರ್ ಆರ್ಚರ್ಗೂ ಕೂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ನೋಡಿ, ಫಸ್ಟ್ ಓವರ್ ಇಂಪ್ಯಾಕ್ಟ್, ಸೆಕೆಂಡ್ ಓವರ್ ಇಂಪ್ಯಾಕ್ಟ್. ರವಿ ಬಿಷ್ಣಾಯ್ ಕೂಡ ಅಷ್ಟೇ, ಫಸ್ಟ್ ಓವರ್ ಇಂಪ್ಯಾಕ್ಟು, ಸೆಕೆಂಡ್ ಓವರ್ ಇಂಪ್ಯಾಕ್ಟ್ ಅವ್ರದ್ದು ಕೂಡ. ಸೊ ಇಲ್ಲಿ ಪಟ ನಂಗೆ ವಿಕೆಟ್ಸ್ನ ಕಳ್ಕೊಳ್ಳೋದೇ ಆಯಿತು ನಮ್ಮ RCBದು. ಒಂದು ಎಂಡಲ್ಲಿ ಪಾಪ ರಜತ್ ಪತಿದಾರ್ ನಿಂತ್ಕೊಂಡವ್ರೆ. ನನಗೆ ನೆನಪಿರೋ ಪ್ರಕಾರ 27 ಬಾಲ್ಗೆ 28 ರನ್ ಹೊಡೆದಿದ್ರು ರಜತ್ ಪತಿದಾರ್. ಅಲ್ಲಿಂದ ಆಕ್ಸಿಡೇಟ್ ಮಾಡಿದ್ದು. ಅವರೇನು ಹೊಡೆದಿರೋ 60+ ರನ್ಸು. ಅದೆಲ್ಲ ಆಲ್ಮೋಸ್ಟ್ ಲೇಟರ್ ಆನ್ 15 ಓವರ್ ಆದ ನಂತರ ಬಂದಿರುವಂಥ ಸ್ಕೋರು. 17 ಓವರು ಕೂಡ ಇದ್ರು ಅಂತ ಕಾಣಿಸುತ್ತೆ. ಸೊ ಏನಾದ್ರು ಇದ್ದಿತ್ತು ಅಂತಂದರೆ ಆಲ್ಮೋಸ್ಟ್ 15 ಓವರ್ ಸ್ಟಾರ್ಟಿಂಗ್ವರೆಗೂ ಕೂಡ ಇದ್ದರು. ಏನಾದ್ರು ಬಾಟಮ್ವರೆಗೂ ಇದ್ದಿತ್ತು ಅಂದರೆ 20 ಓವರ್ ಕಂಟಿನ್ಯೂಸ್ ಆಗಿ ಆಡಿತ್ತು ಅಂದರೆ ರಜತ್ ಪತಿದಾರು ಇನ್ನೂ ಹೆವಿ ಮಾರ್ಜಿನ್, ಹೆವಿ ಸ್ಕೋರು ಬಂದಿರೋದು ನಮ್ಮದು. 220 ರೇಂಜಿಗೆ ಹೋಗಿದ್ರು ಕೂಡ ಹೋಗಿರ್ಬೋದಾಗಿತ್ತು. ಯಾಕಂದರೆ ಆಕ್ಸಿಲೇಟ್ ಅವಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಸಿಕ್ಕಾಪಟ್ಟೆ ನೋಡ್ಕೊಂಡು ಆಡ್ತಾಯಿದ್ರು. ಯಾಕಂದರೆ 1 ಡೇಯಲ್ಲಿ ವಿಕೆಟ್ಗಳು ಬೀಳ್ತಾ ಇದ್ದಾವೆ, ಯಾರು ಕೂಡ ನಿಂತ್ಕೊತಾ ಇಲ್ಲ. ರೊಮ್ಯಾರಿಯೋ ಶೆಫರ್ಡ್ ಔಟ್ ಆದಂಥ ರೀತಿ ನೋಡಿ ಹೆಂಗಿದೆ ಅಂತ. ಸೊ ಪಾಪ ಅಂತ ಅನ್ನಿಸ್ತು. ಇನ್ನೇನು ಹಾಕೊಂಡು ಕೊಟ್ಟರು, ಸರಿಯಾಗಿ ಹಾಕೊಂಡು ಕೊಟ್ಟರು ಬಾಲ್ನ. ಸೊ ಎತ್ತೋದಕ್ಕೆ ಅಂತ ಹೋಗಿದ್ರು. ಈ ಕಡೆಯಿಂದ ಸ್ಕ್ವೇರ್ ಲೆಗ್ ಮೇಲೆ ತಾಕ್ಬಿಡೋಣ ಅಂತ ಈಸಿಯಾಗೆ. ಬಟ್ ಅದು ಎಡ್ಜ್ ಆಗಿಬಿಟ್ಟು ಕ್ಯಾಚ್ ಆಗುತ್ತೆ. ಅನ್ಫಾರ್ಚುನೇಟ್ ಡಿಸ್ಮಿಸಲ್ಲು. ಆ್ಯಂಡ್ ಟಿಮ್ ಡೇವಿಡ್ ಅಣ್ಣ ಸೀದಾ ಹೊಡೆದಿದ್ದು ಲಾಂಗ್ ಆನಿಗೆ ಕಚ್ಕೊಂಬಿಡ್ತಂಗೆ. ಲಾಸ್ಟ್ ಎವಿಡೇಸ್ ನೋಡೆ ಸಂಡೇ ಹಾಗೇ ಎಲ್ಲ ಬಾಲು ಈಚೆಗೆ ಹೋಗಲ್ಲ ಸ್ಟೇಡಿಯಮಿಂದ ಆಚೆ. ಸ್ಟೇಡಿಯಂ ಒಳಗಡೆ ಇರ್ತವೆ ಬಾಲು, ಅಂದರೆ ಫೀಲ್ಡಲ್ಲೇ ಇರ್ತವೆ ಬಾಲು ಅಂತ ತೋರಿಸ್ಕೊಂಡು ಕೊಟ್ಟರು. ಇವತ್ತು ಸಿಕ್ಕಾಪಟ್ಟೆ ಮೆಚ್ಕೊಬೇಕಾಗಿರೋದು ಯಾರನ್ನ ಅಂದರೆ ಶಮ್ರಾನ್ ಹೆಟ್ಮಾರ್ನ. ಎಲ್ಲರೂ ಹುಡಿಕೊಂಡು ಹೋಯ್ತಿತ್ತು ಬಾಲ್, ಅವ್ರನ್ನೇ ಹುಡಿಕೊಂಡು ಹೋಯ್ತಿತ್ತು. ಸೊ ಎಕ್ಸ್ಪೆಕ್ಟೇಷನ್ ಇತ್ತಮ್ಮ, ಜಿತೇಶ್ ಶರ್ಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದರೆ ಅಷ್ಟೇ ನಾವು ಆಪರ್ಚುನಿಟಿ ಸಿಗ್ತಿಲ್ಲ ಅಂತ ಮಾತಾಡ್ತಿದ್ವಿ. ಬಟ್ ಆದರೂ ಕೂಡ ಇವತ್ತು ಆಪರ್ಚುನಿಟಿ ಸಿಕ್ಕಿದ್ರು ಕೂಡ ಅದನ್ನು ಗ್ರ್ಯಾಬ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಯುಟಿಲೈಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಬ್ರಿಜೇಶ್ ಅವರಿಗೆ LBW ಆಗಿತ್ತು, ಬಂದ ತಕ್ಷಣ LBW ಆದರು. ಇನ್ನೇನು ಮಾಡೋಕ್ಕಾಗುತ್ತೆ, ಅಲ್ಲಿ ವಿಕೆಟ್ನ ಕಳ್ಕೊಳ್ತಾವ್ರೆ ನಮ್ಮ RCB ಅವರು. ಇಂಪ್ಯಾಕ್ಟ್ ಪ್ಲೇಯರ್ನ ತಗೊಳ್ಳೇಬೇಕು. ಫಸ್ಟ್ ಇನ್ನಿಂಗ್ಸಲ್ಲೇ ಸುಯಾಶ್ ಶರ್ಮಾಗೆ ಕೈ ಕೊಟ್ಟರು, ವೆಂಕಿಯರ್ನ ಇಳಿಸಿದ್ರು ಒಳಗಡೆಗೆ. ವೆಂಕಿಯರ್ ಹೊಡೆದ್ರಪ್ಪ, ಒಂದು 29 ರನ್ ಹೊಡೆದಿದ್ದಾರೆ. ಕ್ರೂಷಲ್ ರನ್ಸ್ಗಳದೆಲ್ಲ ಇಲ್ಲ ಅಂತಂದರೆ ಇಲ್ಲಿಯವರು ಕೂಡ ಬರ್ತಾ ಇಲ್ಲ ಮ್ಯಾಚು. ಹೌದು, ಇಂಪ್ಯಾಕ್ಟ್ ಪ್ಲೇಯರ್ ತೊಗೊಂಡಿದ್ದು ಒಳ್ಳೆಯದೇ ಆಯಿತು. ಬಟ್ ಇಂಪ್ಯಾಕ್ಟ್ ಪ್ಲೇಯರ್ನ ತೊಗೊಳ್ಳೋಂಥ ರೀತಿ ತಪ್ಪಾಗಿತ್ತು ಅಷ್ಟೇ. ಸುಯಾಶ್ ಶರ್ಮಾನ ಪ್ಲೇಯಿಂಗ್ ಲೆವೆಲ್ಲಿ ಇಟ್ಟಿರಬೇಕಾಗಿತ್ತು ಫಸ್ಟ್ನೇ ಇವರು. ಅಭಿನಂದನ್ ಸಿಂಗ್ನ ಕೂರ್ಸೋ ಗುರು ನೀನು ಅಲ್ಲಿ. ಸುಯಾಶ್ ಶರ್ಮಾನ ಯಾಕೆ ಗುರು ನೀನು ಇಟ್ಟಿದ್ಯಾ ನೀನಲ್ಲಿ? ಅಭಿನಂದನ್ ಸಿಂಗ್ನ ಬೇಕಾದ್ರೆ ಇಟ್ಕೊಂಡು ಇನ್ನು ಏನು ಬೇಕಾದ್ರೂ ಮಾಡ್ಬೋದಿತ್ತು. ಅಭಿನಂದನ್ ಸಿಂಗ್ನ ಬೇಡ ಅಂದರೆ ಬೇಡ, ಬೇಕು ಅಂದರೆ ಸುಯಾಶ್ ಶರ್ಮಾನ ನೀನು ಪ್ಲೇಯಿಂಗ್ ಲೆವೆನಿಂದ ಡ್ರಾಪ್ ಮಾಡಿಬಿಟ್ಟು ನೀನು ಅಭಿನಂದನ್ ಸಿಂಗ್ನ ಇಟ್ಕೊಂಡ್ಬಿಟ್ಟಿದೆ ಅಂತಂದರೆ ಏನಿದೆ ನಿನಗೆ? ತಲೆ ಐತಾ ಇಲ್ವಾ ಅಲ್ಲಿ? ಅಭಿನಂದನ್ ಸಿಂಗ್ ನೆನಕ್ಕೆ ಇಟ್ಕೋಬೇಕಾಗಿತ್ತು ನೀವು ಅಲ್ಲಿ ಬ್ಯಾಟಿಂಗ್ ಆಡ್ತಾ ಇರಬೇಕಾದ್ರೆ. ಸುಯಾಶ್ ಶರ್ಮಾ ಇರಬೇಕಾಗಿತ್ತು ಅಲ್ಲಿ ಪ್ಲೇಯಿಂಗ್ ಲೆವೆನಲ್ಲಿ. ಸೀರಿಯಸ್ಲಿ ಒಂಥರ ಸಿಲಿ ಅನ್ಸುತ್ತಪ್ಪ ನಾವು RCB ಮಾಡೋದನ್ನ ನೋಡ್ತು ಅಂದರೆ ಒಂದೊಂದು ಟೈಮು. ಸುಯಾಶ್ ಶರ್ಮಾ ಪ್ರೋನ್ ಪ್ಲೇಯರ್ಗಳು, ಎಕನಾಮಿಕಲ್ ಸ್ಪೆಲ್ ಆಗ್ತಾರೆ, ವಿಕೆಟ್ ಟೇಕಿಂಗ್ ಬೌಲರು, ಸಿಕ್ಕಾಪಟ್ಟೆ ಇಂಪಾರ್ಟೆಂಟಲ್ಲಿ. ಒಬ್ಬ ಪೇಸರ್ ಇಲ್ಲ ಅಂದರೂ ಕೂಡ ಸಸ್ಟೈನ್ ಆಗ್ಬೋದು ನಮ್ಮ RCB. ಒಬ್ಬ ಸ್ಪಿನ್ನರ್ ಅಂದರೆ ಸಸ್ಟೈನ್ ಆಗೋಕ್ಕಾಗೋದಿಲ್ಲ. ಇಬ್ಬರು ಸ್ಪಿನ್ನರ್ ಕ್ರೂಷಿಯಲ್ ಸ್ಪಿನ್ನರ್ಸು. ಕೃಣಾಲ್ ಪಾಂಡ್ಯ ಜೊತೆಗೆ ಸುಯಾಶ್ ಶರ್ಮಾ ಇಬ್ಬರು ಪಕ್ಕ ಆಡೋವಂಥ ಪ್ಲೇಯರ್ಸ್ಗಳು. ಏನಪ್ಪ ಒಂಥರ ಸೀರಿಯಸ್ಲಿ ಒಂಥರ ಫನಿ ಅಂತ ಅನ್ಸುತ್ತೆ RCB ಮಾಡೋವಂಥದ್ದು ನೋಡ್ತು ಅಂದರೆ. ಇವತ್ತು ಜಾಶ್ ಹೆಸರುಡ್ ಬೇರೆ ಎಂಟ್ರಿ ಕೊಟ್ಟಿದ್ರು ಟೀಮಿಗೆ. ಹೌದು, ಮೊದಲನೇ ವಿಕೆಟ್ ಏನೋ ಬೇಗ ಆಯ್ತಿದ್ರು, ಆಮೇಲೆ ಸರಿಯಾಗಿ ಚಚ್ಚಿಸ್ಕೊಂಡ್ರು 2ನೇ ಓವರು. ಸೊ ಅಂಥ ಮಟ್ಟಿಗೆ ಇಂಪ್ಯಾಕ್ಟ್ನ ಮಾಡೋಕ್ಕಾಗಲ್ಲ. ಜೇಕೋಬ್ ಡೆಫಿನ ಈ ಮ್ಯಾಚ್ ಸ್ವಲ್ಪ ಮಿಸ್ ಮಾಡ್ಕೊಂಡು. ಹೌದು, ಮೊದಲನೇ ವಿಕೆಟ್ ಬೇಗ ಆಯ್ತಿದ್ರು ಕೂಡ. ಬಟ್ ಜೇಕೋಬ್ ಡೆಫಿನ ಏನಕ್ಕೆ ಕೂರಿಸ್ತಾರೆ ಅಂತಲೇ ನನಗೆ ಅನಿಸ್ತು ಗುರು ಅಂತ. ಯಾಕೆಂದರೆ ಲಾಸ್ಟ್ 2 ಮ್ಯಾಚ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ, ಮ್ಯಾಚ್ ವಿನಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. 2 ಮ್ಯಾಚ್ ಕೂಡ ಕ್ರೂಷಿಯಲ್ ವಿಕೆಟ್ಸ್. ಅರ್ಲಿ ಒಂದು ವಿಕೆಟ್ ಅಲ್ಲ, ವಿಕೆಟ್ಸ್ನ ಎತ್ಕೊಂಡು ಕೊಟ್ಟಿದ್ದಾರೆ. ಎಷ್ಟು 5 ವಿಕೆಟ್ ಎತ್ಕೊಂಡು ಕೊಟ್ಟಿದ್ದಾರೆ ಇವರು. ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. ಬಟ್ ಆದರೂ ಜಾಶ್ ಹೆಸರುನ ತರೋವಂಥ ಅಗತ್ಯತೆ ಏನಿರಲ್ಲ. ಜೇಕೋಬ್ ಡಫಿ ವರ್ಸ್ಟಾಗಿ ಪರ್ಫಾರ್ಮೆನ್ಸ್ ಕೊಡೋರ್ಗೂ ಕೂಡ ಇವ್ರು ಬರೋವಂಥ ಅವಶ್ಯಕತೆ ಏನಿರಲ್ಲ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿರೋ ಪ್ಲೇಯರ್ನ ನೀವು ಕೂರಿಸ್ಬಿಡ್ತೀರಾ ಅಂತಂದರೆ, ಇವಾಗ ಹೆಂಗೆ ಅಂದರೆ ಸೆಂಚುರಿ ಹೊಡೆದಿರೋ ಪ್ಲೇಯರ್ನ ಕೂರಿಸ್ದಂಗೆ ನೆಕ್ಸ್ಟ್ ಮ್ಯಾಚು ಆ ಥರ ಆಗೋಗ್ಬಿಡುತ್ತೆ. ಹೌದು, ರೆಪ್ಯುಟೇಷನ್ ಏನೇ ಇರಲಿ ಜಾಶ್ ಹೆಸರುಡ್ದು. ಹೌದು, ಈ ಮ್ಯಾಚ್
ನೆಕ್ಸ್ಟ್ ಮ್ಯಾಚ್ ಪಕ್ಕ ಜಾಸ್ ಹೆಸಲ್ವುಡ್ ಆಡೋದು, ಜೇಕಬ್ ಡಫಿದ್ ಅಷ್ಟೇ ಮುಗೀತು ಕತೆ. ನೆಕ್ಸ್ಟ್ ಮ್ಯಾಚ್ ಆಡಿಸೋಕ್ಕಾಗಲ್ಲ ಅನ್ಲೆಸ್ ಆ್ಯಂಡ್ ಅಂಟಿಲ್ ಜಾಸ್ ಹೆಸಲ್ವುಡ್ ಅವರು ಏನು ಇಂಜುರಿ ಪಂಜುರಿ ಆಯಿತು ಅಂದರೆ ಮಾತ್ರ ತೊಗೊಂಬರೋಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಬಟ್ ಅದೇ ಇಂಪ್ಯಾಕ್ಟ್ ಪ್ಲೇಯರ್ ವಿಚಾರದಲ್ಲಿ RCB ಸ್ವಲ್ಪ ಟ್ಯಾಕ್ಟಿಕಲಿ ಏನಾದ್ರು ಮೂವ್ ಮಾಡಿತ್ತು ಕರೆಕ್ಟಾಗಿ ಅಂತ ಅಂದಿದ್ರೆ ಸುಯಾಶ್ ಶರ್ಮಾ ಇವತ್ತು ಆಡಿರ್ಬೋದಾಗಿತ್ತು. ಅಭಿನಂದನ್ ಸಿಂಗ್ನ ಬಿಡಿ, ನಾನು ಜಾಸ್ತಿ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ನೆಕ್ಸ್ಟ್ ಮ್ಯಾಚ್ ಪಕ್ಕ ಮಾಡ್ಕೊಂಬರ್ತಾರೆ, ಆ ಥರ ಒಂದು 11 ಫ್ರೇಮ್ ಮಾಡ್ಕೊಂಬರ್ತಾರೆ. ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಆಯಿತು ಅಂದರೆ ಸುಯಾಶ್ ಶರ್ಮಾ ನೋಡಿ ಈ ಥರ ವರ್ಸ್ಟ್ ಕೇಸ್ ಸಿನಾರಿಯೋ RCB ಪ್ರಿಪೇರ್ ಆಗಿರಲಿಲ್ಲ. ನಮ್ಮದೇನು ಬಿಡೋಗಿರೋ ಬ್ಯಾಟಿಂಗ್ ಇರುತ್ತೆ, ನಾವು ವೆಂಕಟೇಶ್ ಅಯ್ಯರ್ ಇನ್ಫ್ಯಾಕ್ಟ್ ವೆಂಕಟೇಶ್ ಅಯ್ಯರು ಕೂಡ ಪ್ರಿಪೇರ್ ಆಗಿರಲಿಲ್ಲ. ಅವ್ರು ಪ್ಯಾಡ್ಸ್ ಎಲ್ಲ ಕಟ್ಕೊಳ್ಳೋದು ನೋಡ್ತು ಅಂತಂದರೆ ಅವ್ರು ಪ್ರಿಪೇರೇ ಆಗಿರಲಿಲ್ಲ. ನಾನು ಬ್ಯಾಟಿಂಗ್ ಆಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಅವರು. ಒಂಥರ ಆಲ್ ಆಫ್ ಎ ಸಡನ್ನು ಬಂದಂಗಿತ್ತು. ವರ್ಸ್ಟ್ ಕೇಸ್ ಸಿನಾರಿಯೋ RCB ಇವತ್ತು ಖಂಡಿತ ಪ್ರಿಪೇರ್ ಆಗಿರಲಿಲ್ಲ. ಸೊ ಈ ಥರ ಖಂಡಿತ ಪ್ರಿಪೇರ್ ಆಗಿದ್ದಿತ್ತು ಅಂತಂದರೆ ಈ ಥರ ಯೋಚನೆ ಮಾಡಿಬಿಟ್ಟು ಸುಯಾಶ್ ಶರ್ಮಾನೇ ಇಳಿಸಿರೋರು ಪ್ಲೇಯಿಂಗ್ ಲೆವೆಲ್ಗಡೆ. ಸೊ ಇವಾಗ ಬಂತಲ್ಲ ಬಿಡೋಕ್ಕೆ, ಇವಾಗ ಇನ್ಮೇಲೆ RCB ಅಲರ್ಟ್ ಆಗ್ತಾರೆ, ಎಲ್ಲ ಗುರು ಸುಯಾಶ್ ಶರ್ಮಾ ಇರಬೇಕು ಪ್ಲೇಯಿಂಗ್ ಲೆವೆಲಲ್ಲಿ ಅಂತ. ಸೊ RCB ಏನಪ್ಪ ತಗಲಾಕೊಂಡ್ರು ಅಲ್ಲಿ. ವೆಂಕಟೇಶ್ ಅಯ್ಯರ್ ಅವರ ಪರ್ಫಾರ್ಮೆನ್ಸ್ ಒಂದು 29 ರನ್, ಜೊತೆಗೆ ರಜತ್ ಪತ್ತರ ಅವ್ರದ್ದೊಂದು 66 ರನ್ನು. ಇದೆಲ್ಲ ನೋಡ್ತು ಅಂತಂದರೆ 201 ರನ್ಗೆ RCB ಸೆಟಲ್ ಆಗ್ತಾರೆ. ಲಾಸ್ಟ್ ಓವರ್ ಸರಿಯಾಗಿ ಚಚ್ತಾರೆ ಸಂದೀಪ್ ಶರ್ಮಾ ಅವ್ರಿಗೆ. ಅದೊಂದು ಬಿಡ್ತು ಅಂತಂದರೆ ಇನ್ನೆಲ್ಲ ಆಲ್ಮೋಸ್ಟ್ ಚೆನ್ನಾಗೇ ಬೌಲಿಂಗ್ ಮಾಡಿದ್ರು ರಾಜಸ್ಥಾನ್ ರಾಯಲ್ಸ್ ಅವರು. ಸೊ ಆಲ್ ಓವರ್ ಮಸ್ತಾಗೇ ಇತ್ತು ರಾಜಸ್ಥಾನ್ ರಾಯಲ್ಸ್ ಅವರ ಬೌಲಿಂಗ್ ನೋಡ್ತು ಅಂತಂದರೆ. ಈ ಕಡೆಯಿಂದ ಚೇಸ್ ಝೋನ್ ಮಾಡ್ಲಿಕ್ಕಂತ ಬರ್ತಾರೆ ರಾಜಸ್ಥಾನ್ ರಾಯಲ್ಸ್ ಅವರು. ಇನಿಷಿಯಲಿನೇ ಬ್ರೇಕ್ ಥ್ರೂನ ತೊಗೊಂಬಂದು ಕೊಡ್ತಾರೆ ಜಾಶ್ ಹೆಸಲ್ವುಡ್ ಅವರು. ಅದೇ ಯಶಸ್ವಿ ಜೈಸ್ವಾಲ್ ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ ಜೈಸ್ವಾಲ್ನ ಜೋಡಿಸ್ಬಿಟ್ಟು ಔಟ್ ಮಾಡ್ತಾರೆ. ಫಸ್ಟ್ ಓವರ್ ಏನೋ ಸಖತ್ತಾಗಿತ್ತು. ಅದಾದಮೇಲೆ ನಮ್ಮ ಹುಡುಗನೇ ಔಟ್ ಮಾಡ್ತಾನೆ ನೀನು ಅಂತ ವೈಭವ್ ಸೂರ್ಯವಂಶಿ ಹಾಕೊಂಡು ಜಾಸ್ ಹೆಸಲ್ವುಡ್ಗೆ ಇಟ್ಬಿಡೋದ ಅಲ್ಲಿ. 3-4 ಹ್ಯಾಟ್ರಿಕ್ 4-1-6ನ ಕಂಟಿನ್ಯೂಸ್ ಆಗಿ ಇಟ್ಬಿಟ್ರು ಗುರವು. ಚಚ್ಚಿ ಕೆಡವಾಕ್ಬಿಟ್ರು ಹಂಗೇನೆ ಜಾಸ್ ಹೆಸಲ್ವುಡ್ಗೆ. ವೈಭವ್ ಸೂರ್ಯವಂಶಿ ಯಾರಿಗೆ ಬಿಟ್ಟರು ಅಲ್ಲಿ? ಪೋಪ್ಲಲ್ಲಿ ಮಾಡಿದವ್ರಿಗೆ ಎಲ್ಲರಿಗೂ ಎತ್ಬಿಟ್ರು, ಬೆಂಡ್ ಎತ್ತು ಬ್ರೇಕ್ ಹಾಕ್ಬಿಟ್ರು ಹಂಗೇನೆ. ಅಭಿನಂದನ್ ಸಿಂಗ್ ಅಂತೂ ಕೇಳಂಗೇ ಇಲ್ಲ. 6ನೇ ಓವರು 4 4 2 6ನ ಹೊಡೆದ್ರು ಅಂತ ಕಾಣಿಸುತ್ತೆ. 3 4 2 6 ಚಚ್ಚಿ ಇಟ್ಟಾಡಿಸ್ಬಿಟ್ರು ಹಂಗೇನೆ ಅಲ್ಲಿ. ವೈಭವ್ ಸೂರ್ಯವಂಶಿ ಒಂಥರ ಚಿಕ್ಕ ವಯಸ್ಸಲ್ಲೇ ಲೆಜೆಂಡ್ ಸ್ಟೇಟಸ್ಗೆ ಹೋಗ್ತಾ ಇದ್ದಾರೆ. ಎಲ್ಲ ಗುರು ಮಾಡೋವಂಥ ಮಾಡೋವಂಥದ್ದು ನೋಡಿ ಹಿಂಗೆ ಟೈಮ್ ಮಾಡ್ತಾರೆ ಅಂತ. ಅವ್ರ ಥರ ಟೈಮಿಂಗೇ ನೋಡಿ, ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿರೋ ಕೂಡ ಆ ಥರ ಟೈಮಿಂಗ್ ಮಾಡೋದಕ್ಕಾಗೋದಿಲ್ಲ. ಆ ಥರ ಟೈಮ್ ಮಾಡ್ತಾರೆ ಬಾಲ್ನ. ಪವರ್ ಅಲ್ಲ, ಟೈಮಿಂಗು, ಜಸ್ಟ್ ಟೈಮಿಂಗು. ಒಂದೊಂದು ಟೈಮ್ ಪವರ್ ಜೊತೆಗೆ ಟೈಮಿಂಗು. ಸೊ ಟೈಮಿಂಗ್ ಮೇಲೆ ಒತ್ಕೊಡೋಂಥ ವೈಭವ್ ಸೂರ್ಯವಂಶಿ ಅಷ್ಟು ಚಿಕ್ಕ ಏಜಲ್ಲಿ ಟೈಮಿಂಗ್ ಮೇಲೆ ಈ ರೇಂಜಿಗೆ ಫೋಕಸ್ಸು ಅಂತಂದರೆ ಸೀರಿಯಸ್ಲಿ ನಂಬಕ್ಕಂತೂ ಆಗೋದಿಲ್ಲ. ಅದು ಲಾಸ್ಟ್ ಸೀಸನ್ನೇ ಪ್ರೂವ್ ಮಾಡಿದ್ದಾರೆ. ಅದನ್ನು ಮತ್ತೆ ಇವಾಗ ರಿಪೀಟ್ ಟೆಲಿಕಾಸ್ಟ್ನ ತೋರಿಸ್ತಾ ಇದ್ದಾರೆ ಅಷ್ಟೇ. ನಮ್ಮ RCBಗೆ ತೋರಿಸಿದ್ದಾರೆ ಇನ್ಫ್ಯಾಕ್ಟು. ಸೊ ವೈಭವ್ ಸೂರ್ಯವಂಶಿ ಅವರ ಆಟನೇ ಸಾಕಾಗಿತ್ತು ಮಗ. 26 ಬಾಲಿಗೆ 70+ ಹೊಡಿತಾ ಇದ್ದಂಗೆ ಅಲ್ಲೇ ಪಂದ್ಯ ಸೀಲ್ ಡೌನ್ ಆಗೋಗ್ಬಿಟ್ಟಿದ್ದು. ಪೋಪ್ಲಲ್ಲೇ 97 ರನ್ನು ಅಂತ ಅಂದರೆ ಏನು ಸುಮ್ಮನೆ ನಾವು 1 ವಿಕೆಟ್ನ ಕಳ್ಕೊಂಡು ಅಲ್ಲಿ ನಮ್ಮ RCB 3 ವಿಕೆಟ್ ಕಳ್ಕೊಂಡು 61 ರನ್ ಹೊಡೆದವ್ರೆ. ಇವರು 97 ರನ್ 1 ವಿಕೆಟ್ ಕಳ್ಕೊಂಡು ಹೊಡೆದವ್ರೆ. ಅಲ್ಲೇ ಆಲ್ಮೋಸ್ಟ್ ಒಂದು ರೇಂಜಿಗೆ ರನ್ನೇ ಬಾಲಿಗೆ ಬಂದುಬಿಟ್ಟಿತ್ತು. ಸೊ ರನ್ನೇ ಬಾಲಿಗೆ ಬಂದಮೇಲೆ ಔಟ್ ಆದ್ರೇನು ಬಿಟ್ರೇನಲ್ಲಿ, ಆಮೇಲೆ ಹೊಡೆಯೋಕೆ ಹೋಗ್ಬಿಟ್ಟೇನೆ ಔಟ್ ಆಗಿದೆ ಅಲ್ಲಿ. ಅದು ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರೆ ಏನಲ್ಲಿ ತಿನ್ಕಾಡ್ಬಿಟ್ಟು ಬೋಲ್ಡ್ ಆದರೆ ಏನಾದರೂ ಏನೂ ಆಗಿಲ್ಲ. ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದ್ರಲ್ಲಿ ವೈಭವ್ ಸೂರ್ಯವಂಶಿ. ಸೊ ವಿಕೆಟ್ ತೆಗೆದವ್ರ ಬಗ್ಗೆ ಏನೂ ಮಾತಾಡೋಂಥ ಅವಶ್ಯಕತೆ ಏನಿಲ್ಲ ಇವತ್ತು. ಕೃಣಾಲ್ ಪಾಂಡ್ಯ ಬಟ್ ಆದರೂ ಮಾತಾಡ್ತೀನಿ. ಕೃಣಾಲ್ ಪಾಂಡ್ಯ ಬೋಲ್ಡಾಗಿ ಹಾಕಿದಂಥ ಬಾಲ್ಗಳು ಮಾತ್ರ ಚೆನ್ನಾಗಿದ್ದವರು. ಹೌದು, ಒಂದೇ ಓವರಲ್ಲಿ ಬಿದ್ದಂಥ ವಿಕೆಟು ವೈಭವ್ ಸೂರ್ಯವಂಶಿದು ಬೀಳುತ್ತೆ. ಈ ಕಡೆಯಿಂದ ಹೆಟ್ಮಾರ್ದು ಕೂಡ ವಿಕೆಟ್ ಬೀಳುತ್ತೆ. ಹೆಟ್ಮಾರ್ ಒಂಥರ ಒಂದು ಸೈಕ್ ಆಗೋಗ್ಬಿಡ್ತದೆ. ಏನು ಬುಲ್ಡಾಗಿ ಹಾಕ್ತಾನಲ್ಲ ಬಾಲು, ಫಸ್ಟ್ನೇ ಬಾಲೇ ಬುಲ್ಡಾಗಿ ಹಾಕ್ಬಿಡ್ತಾನಲ್ಲ, ಏನಪ್ಪ ಒಂದು ಬಾಲಿಂಗು ಅಂತ ಅನ್ಕೊಂತಿರ್ತಾರೆ. ಅದೇ ಕೃಣಾಲ್ ಪಾಂಡ್ಯ, ದಟ್ ಈಸ್ ಕೃಣಾಲ್ ಪಾಂಡ್ಯ. ಆ ಓವರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿತ್ತು. ಆಮೇಲೆ ಮತ್ತೆ ಇನ್ನೂ ಒಂದು ಓವರು ಜಾಶ್ ಹೆಸಲ್ವುಡ್ ಅವರು ನೆಕ್ಸ್ಟ್ ಅವರು ಬಂದ್ಬಿಟ್ಟು ವಿಕೆಟ್ನ ಎತ್ತಿದ್ದಾರೆ. ಸೊ ಜಾಶ್ ಹೆಸಲ್ವುಡ್ಗೆ ವಿಕೆಟ್ ಬಿದ್ದಿದ್ದಿಲ್ಲ ಅಂತಲ್ಲ, ಬಟ್ ಇಂಪ್ಯಾಕ್ಟ್ ವಿಚಾರಕ್ಕೆ ಬಂತು ಅಂದರೆ ಜೇಕಬ್ ಡಫಿಸ್ ಸಖತ್ತಾಗಿ ಮಾಡಿದ್ರು ಅಂತ ಅನ್ನಿಸ್ತು ನನಗೆ. ಹೆಟ್ಮಾರ್ದು ಆಮೇಲೆ ರಿಯಾನ್ ಪರಾಗ್ದು ಕೂಡ ನೆಕ್ಸ್ಟು ಜಾಶ್ ಹೆಸಲ್ವುಡ್ ಅವ್ರು ಬಂದುಬಿಟ್ಟು ಎತ್ತುತ್ತಾರೆ. ಅವರು ಕೂಡ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ ಸೊ ಪಂದ್ಯನ ಎಳಿಬಹುದಾ ಅಂತ ಒಂದು ಕಾನ್ಫಿಡೆನ್ಸ್ ಬಂತು ನಮ್ಮ RCBಗೆ. ಬಟ್ ಬಿಲ್ಡ್ ಆದಂಥ ಪಾರ್ಟ್ನರ್ಶಿಪ್ಪು ಧ್ರುವ್ ಜುರಾಲ್ ಅವರ ಜೊತೆಗೆ ಸ್ವಲ್ಪ ಡೀಸೆಂಟಾಗೇ ನಿಧಾನಕ್ಕೆ ಮಂದಗತಿಯಲ್ಲೇ ಆಡ್ರು ರವೀಂದ್ರ ಜಡೇಜಾ ಅವರು. ಜಡೇಜಂಗೆ ಏನು ಬಿಡಲಿಲ್ಲ, ಕೃಣಾಲ್ ಪಾಂಡ್ಯ ಬುಲ್ಡಾಗೇ ಆಗ್ತಾಯಿದ್ರು. ಬಟ್ ಆದರೂ ನೀನು ಬುಲ್ಡಗಾರು ಹಾಕೋ ಎಲ್ಗಾರು ಹಾಕೋ, ನಿಧಾನಕ್ಕೆ ಆಡ್ತೀನಿ ಗುರು, ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ನೀನು ಬೌನ್ಸೇ ಹಾಕು. ಓವರ್ಗೆ 2-3 ಬೌನ್ಸರ್ ಹಾಕ್ತಿದ್ರು ಅಲ್ಲಿ ಕೃಣಾಲ್ ಪಾಂಡ್ಯ ಆಸ್ ಎ ಸ್ಪಿನ್ನರು. ನೀನು ಎಲ್ಲರೂ ಹಾಕೋಗುರು, ನಾನು ಹಂಗೆ ಆಡೋದು, ನಿಧಾನಕ್ಕೆ ಆಡ್ತೀನಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ರನ್ನೇ ಬಾಲ್ ಇದೆ, ನಮಗೇನು ಅಂಥದ್ದೇನು ಬೇಕಾಗಿಲ್ಲ, ಸ್ಕೋರಿಂಗ್ ರೇಟ್ ಏನು ಬೇಕಾಗಿಲ್ಲ. ವೈಭವ್ ಸೂರ್ಯವಂಶಿ ಎಲ್ಲ ನಿಮಗೆಲ್ಲ ಬೆವರಿಳಿಸಿ ಹೋಗಿದ್ದೇನೆ, ಸಾಕು ನಮಗೆ ಇಷ್ಟೇ ಅಂತ ನಿಧಾನಕ್ಕೆ ಆಡಿದ್ರು. ಧ್ರುವ್ ಜುರಾಲ್ ಸ್ವಲ್ಪ ಅಗ್ರೆಸಿವ್ ಇಂಟೆಂಟ್ ಇತ್ತು ಸ್ಟಾರ್ಟಿಂಗಲ್ಲಿ. ಸೂರ್ಯವಂಶಿ ಆಡ್ತಾ ಇರೋಂಥ ಟೈಮಲ್ಲಿ ಅಗ್ರೆಸಿವ್ ಇಂಟೆಂಟ್ ಇತ್ತು, ಪವರ್ಪ್ಲೇಲೇ ಅಗ್ರೆಸಿವ್ ಇಂಟೆಂಟ್ ಇತ್ತು ಜುರಾಲ್ದು. ಸೊ ಅದೊಂದು ಸ್ವಲ್ಪ ಕನ್ವರ್ಟ್ ಮಾಡಿದ್ರು ಅಷ್ಟೇ. ಸೊ ಮೆಚ್ಕೊಬೇಕಾಗಿರೋದು ಸೂರ್ಯವಂಶಿನೇ. ಯಾಕೆ ಅಂತಂದರೆ ಅವರೇ ಒಂದು ಬ್ರಿಲಿಯಂಟ್ ಸ್ಟಾರ್ಟ್ನ ಕೊಟ್ಟಿದ್ದು, ಪವರ್ಪ್ಲೇನ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದು. ಅದರಿಂದನೇ ಇವರು ಗೆದ್ದಿರೋದು ಅಷ್ಟೇ, ಬೇರೆ ಏನೂ ಇಲ್ಲ. ಇಬ್ಬರು ಪರ್ಫಾರ್ಮೆನ್ಸ್, ಧ್ರುವ್ ಜುರಾಲ್ ಆ್ಯಂಡ್ ವೈಭವ್ ಸೂರ್ಯವಂಶಿ ಅಲ್ಟಿಮೇಟ್ ವಿನ್ನರ್ಸ್ ಆಫ್ ದ ಮ್ಯಾಚ್ ಅಷ್ಟೇ, ಬೇರೆ ಏನಿಲ್ಲ. ಅಮ್ಮ ನೀವೇನು ಹೇಳ್ತೀರಾ ಈ ಮ್ಯಾಚಿನ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಕ್ವಶನ್ಸ್ ಕೇಳೋದು ನಾವು ಮರಿಬೇಡಿ. ನಾಳೆ ಸಪ್ರೇಟಾಗಿ ಡೆಡಿಕೇಟೆಡಾಗಿ ಉತ್ತರ ಕೊಡ್ತೀನಿ ಇದ್ರು. ಅದೇ ಸಿಗುವ.